ಈಗ ಸೂ ಫ್ರಮ್ ಸೋ ಬಂದಿಲ್ವಾ ಅಲ್ವಾ, ಅದರಲ್ಲಿ ಅವರು ನಾರ್ಮಲ್ಲಾಗಿ ಕತೆ ತೆಗ್ದಿದಾರಾ, ಏನಾದರೂ ಸ್ಟಾರ್ಡಮ್ ಇದೆಯಾ? ಸೊ ನೋಡ್ತಿರ್ತೀರಾ ಮೂವೀಸ್ ಎಲ್ಲ ನನಗೆ ಅನಿಸೇ ಇಲ್ಲ ನೋಡಬೇಕೆ ಅಂತ ಯಾವ ಸಿನಿಮಾನು. ಸೂ ಫ್ರಮ್ ಸೋ ನಾನು ಹೋಗೋಣ ಅನ್ನೋಷ್ಟರಲ್ಲಿ ಅದು ಮನೆಗೆ ಬಂದ್ಬಿಡ್ತು. ನಾನು ಡೆಫಿನೆಟ್ಲಿ ನೋಡಬೇಕಂತಿದ್ದೆ. ಬೇರೆ ಆ್ಯಸ್ ಎನ್ ಆಡಿಯನ್ಸ್ ನಾನು ಆ್ಯಸ್ ಎನ್ ಆ್ಯಕ್ಟ್ರ್ ಈ ಟೀಸರು ಅವೆಲ್ಲ ನೋಡಲ್ಲ. ಐ ಆಲ್ವೇಸ್ ಸಿ ಆ್ಯಸ್ ಅನ್ ಆಡಿಯನ್ಸ್. ಯಾವ ಸಿನಿಮಾನು ನನಗೆ ವಾವ್ ಇದನ್ನು ನೋಡಬೇಕು ಅಂತ ಅನಿಸೇ ಇಲ್ಲ ನನಗೆ. ಯಾಕಂದರೆ ಅಗೇನ್ ಇಟ್ಸ್ ದ ಸೇಮ್ ಸ್ಟಾರು ಅವರು. ಏನು ಗೊತ್ತಾ, ನೀವು ನಿಮಗೋಸ್ಕರ ಸಿನಿಮಾ ಮಾಡ್ಕೊತಾ ಇದ್ದೀರಾ ಅಥವಾ ಜನಕ್ಕೋಸ್ಕರ ಸಿನಿಮಾ ಮಾಡ್ತಾಯಿದ್ದೀರಾ ಅಲ್ವಾ? ಹಾಕಿದ್ದ ದುಡ್ಡು ಪ್ರೊಡ್ಯೂಸರು, ಸೊ ಅವ್ರಿಗೆ ದುಡ್ಡು ವಾಪಸ್ ಬರಬೇಕಲ್ಲ. ಸೊ ಯು ಶುಡ್ ಅಪ್ಡೇಟ್ ಯುವರ್ ಸೆಲ್ಫ್. ಯು ಕೆನಾಟ್ ಸ್ಟಿಲ್ ಆ್ಯಕ್ಟ್ ಲೈಕ್ ಅ ಸ್ಟಾರ್ ಆ್ಯಂಡ್ ಬ್ರಿಂಗ್ ಇಲ್ಲ, ನೀವು ಆ ಲೆವೆಲ್ಗೆ ಸ್ಟಾರ್ಡಮ್ ಮಾಡಬೇಕು. ಎವ್ರಿ ಫ್ರೇಮ್, ಎವ್ರಿ ಡೈಲಾಗ್, ಎವ್ರಿ ಇದು ಪಂಚಲ್ಲಿರಬೇಕು. ಅದು ಇನ್ನು ತೆಲುಗು ತಮಿಳ್ ಇಂಡಸ್ಟ್ರಿಲಿ ನಡೀತಾ ಇದೆ. ನಾನು ನಮ್ಮ ಇಂಡಸ್ಟ್ರಿನೇ ಕೆಳಗಡೆ ಹಾಕ್ತಾ ಇಲ್ಲ. ಐ ಆಮ್ ನಾಟ್, ಬಿಕಾಸ್ ಐ ಆಮ್ ಹಾರ್ಡ್ ಕೋರ್ ಕನ್ನಡಿಗ, ನನ್ನ ರಕ್ತದಲ್ಲೇ ಕನ್ನಡ ಇದೆ. ಬಟ್ ನಿಜಾನ ಹೇಳಬೇಕಲ್ಲ ಇದನ್ನು ಹಿಂಗೆ ಅಂತ. ತಮಿಳ್ ತೆಲುಗು ಇಂಡಸ್ಟ್ರೀಲಿ ಅವರಿಗೆ ಪಲ್ಸ್ ಆಫ್ ದ ಆಡಿಯನ್ಸ್ ಗೊತ್ತು, ಹೆಂಗೆ ಅವರು ಡೈಲಾಗ್ ಬರಿಬೇಕು, ಹೆಂಗೆ ಸಾಂಗ್ನ ಮಾಡಬೇಕು, ಹೀರೋಯಿನ್ನ ಹೆಂಗೆ ತೋರಿಸ್ಬೇಕು. ನೀವು ಕನ್ನಡ ಸಿನಿಮಾನ ಎತ್ಕೊಂಡು ತಮಿಳ್ ಸಿನಿಮಾ ಥರ ತೆಗಿಯೋಕ್ಕೆ ಹೋದರೆ ಯಾರೂ ನೋಡಲ್ಲ. ಕನ್ನಡ ಸಿನಿಮಾನೇ. ಈಗ ನೀವು ಯಶ್ ಅಂತ ಹೇಳಿದ್ರಿ, ಅವ್ರದ್ದು ಏನಂತಾರೆ ಆ ಗೂಗ್ಲಿ ಸಿನಿಮಾನಲ್ಲಿ ಇವತ್ತಿಗೂ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಆ ಮಾಸ್ ಡೈಲಾಗ್ಸ್ ಆಗಿರಲಿ, ಪಂಚ್ ಆಗಿರಲಿ. ಸೊ ಅದೆಲ್ಲ ವರ್ಕೌಟ್ ಆಯಿತು ಒಂದು ಇದಕ್ಕೆ. ಆ ಥರ ಮಾಸ್ ಡೈಲಾಗ್ಸ್ ಬರೆಯೋರು ಬೇಕು ಫಸ್ಟು, ಸ್ಟಾರ್ಡಮ್ ತೋರ್ಸಂಗಿದ್ರೆ. ಇಲ್ಲ ಅಂದರೆ ಸ್ಟಾರ್ಸ್ ಎಲ್ಲನೂ ನಾರ್ಮಲ್ ಸಬ್ಜೆಕ್ಟ್ಸ್ ಮಾಡಿ ಅಲ್ಲ. ನಿಮ್ಗೆ ಯಾರು 25 ಕೋಟಿ 30 ಕೋಟಿ ಹಾಕು ಅಂತದಾರೆ ಸಿನಿಮಾಕ್ಕೆ, 2-3 ಕೋಟಿಲಿ ಒಳ್ಳೆ ಸಿನಿಮಾ ಮಾಡಿ, ವಿತೌಟ್ ಜಾಸ್ತಿ ಕತೆ ಮೇಲೆ ಜಾಸ್ತಿ ಪ್ರಾಮಾಣಿಕತೆ ಕೊಟ್ಟು ಗ್ರಿಪ್ಪಿಂಗಾಗಿ ಒಂದು ಸಬ್ಜೆಕ್ಟ್ ಮಾಡಿ. ವೈಲೆನ್ಸಾ, ಆ್ಯಕ್ಷನ್ನ, ಹೋಮ್ಲಿ ಕತೆನಾ, ಯಾವ ಥರದ್ದು ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ಜನ ಬರ್ತಾರೆ. ಈ ಕರ್ಮ ಅನ್ನೋದನ್ನೆಲ್ಲ ರಿಷಿಕಾ ಅವರು ಎಷ್ಟು ಬಿಲೀವ್ ಮಾಡ್ತಾರೆ ಅಂತ, ಬಿಕಾಸ್ ನಿಮ್ಮ ಬಯೋದಲ್ಲೇ ಇದೆ ಇನ್ಸ್ಟಾಗ್ರಾಮಲ್ಲಿ ಫೈತ್ ಕರ್ಮ ಅಂತ ಎಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಫ್ರೀಡಮ್ ಆಗಿದ್ದರು ರಿಷಿಕಾ ಅವರು ಒಂದು ಕಾಲದಲ್ಲಿ. ಸಿಕ್ಕಾಪಟ್ಟೆ ಸ್ವಚ್ಛಂದವಾಗಿ ಎಲ್ಲ ಕಡೆ ಅವ್ರದ್ದೇ ಓಡಾಟ ಇತ್ತು. ಆದರೆ ದೇವರು ಒಂದು ಆ್ಯಕ್ಸಿಡೆಂಟ್ ಅನ್ನೋ ಒಂದು ಇದನ್ನು ಮಾಡಿಬಿಟ್ಟು ನಿಮ್ಮನ್ನು ಕಟ್ಟಾಕಿದ್ರು ಅಂತ ಅನಿಸುತ್ತೆ. ಆ ಕಟ್ಟಾಕಿದ್ದು ನಿಮಗೆ ಎಷ್ಟು ತೊಂದರೆ ಆಯಿತಾ, ಅದರ್ವೈಸ್ ಇಲ್ಲ ಏನಾದರೂ ನಿಮ್ಮನ್ನು ಬದಲಾಯಿಸ್ತಾ ಅದು. ಸೊ ಇದನ್ನೆಲ್ಲ ಯಾವ ಥರ ನೋಡ್ತಾರೆ ರಿಷಿಕಾ ಅವರು ಅಂತ? ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕರ್ಮ ಈಸ್ ಡೆಫಿನೆಟ್ಲಿ ಎಲ್ಲರ ಲೈಫಲ್ಲೂ ಇದೆ. ಅದು ಕರ್ಮ ಕೆಫೆ ಅಂತಲೇ ಮಾಡಿರ್ತಿದಾರಲ್ಲ, ನೀವೇನು ಆರ್ಡ್ರ್ ಮಾಡ್ತೀರಾ ಅದು, ಅಥವಾ ನೀವೇನು ಮಾಡಿರ್ತೀರಾ ಅದು ಕರೆಕ್ಟಾಗಿ ನಿಮಗೆ ಆರ್ಡ್ರ್ ಬಂದ್ಬಿಡುತ್ತೆ ತಾನಾಗೇ. ಸೊ ಮುಂಚೆ ಎಲ್ಲ ಏನಂದರೆ ನೆಕ್ಸ್ಟ್ ಜನ್ಮದಲ್ಲಿ ಬರೋದು ಅದೆಲ್ಲ ಇತ್ತು. ಇವಾಗ ಇಟ್ಸ್ ಇನ್ಸ್ಟೆಂಟ್ ಕರ್ಮ. ಈಗ ನೀವು ಹಿಂಗೆ ಮಾಡಿ, ಅದಕ್ಕೆ ಜನಕ್ಕೆ ಭಯ ಬಂದಿದೆ ಅದ್ರ ಬಗ್ಗೆ. ಈಗ ಒಂದು ರೀಸೆಂಟ್ ಇನ್ಸಿಡೆಂಟ್ ಹೇಳ್ಬೇಕು ನಾನು. ಅದು ಎಷ್ಟು ನಂಗೆ ಖುಷಿ ಆಯಿತು ಅಂದರೆ, ರಿಯಲಿ ನಾನು ಅಂದರೆ ಒಂದು ಸತ್ಯುಗ ಬರ್ತಾ ಇದೆ ಅಂತೇನೋ ತುಂಬ ಓಡಾಡ್ತಾರಲ್ಲ ಈಗ ಹೇಳ್ಕೊಂಡು, ಖುಷಿ ಆಯ್ತು ನಂಗೆ ಅದು. ಯಾಕಂದರೆ ನಂದೊಂದು ಒನ್ ಆಫ್ ದ ಈ ಫುಡ್ ಆರ್ಡ್ರಿಂಗ್ ಇದು ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ನಾನು ಊಟ ಆರ್ಡ್ರ್ ಮಾಡಿದ್ದೆ. ಆಮೇಲೆ ನನಗೆ ಕೆಲಸ ಈ ಸಾಂಗ್ ರಿಲೀಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ಇದು ನನಗೆ ಅಲ್ಲೇ ಇರುತ್ತೆ ನನ್ನ ತಲೆ, ಇಲ್ಲಿಗೆ ಬರೋದೇ ಇಲ್ಲ. ಸೊ ಏನಾಯಿತು, ಅವ್ರಿಗೆ ಒಂದು 900 ಏನೋ ಆಗಿತ್ತು. ಸೊ ನಾನು 500 ಕ್ಯಾಶ್ ಕೊಟ್ಟೆ, ಇನ್ನು 400 ಅವ್ರಿಗೆ ಜಿ ಪೇ ಮಾಡಬೇಕಿತ್ತು. ಸೊ ನಾನು 500 ಕ್ಯಾಶ್ ಕೊಟ್ಬಿಟ್ಟು ಜಿ ಪೇ ತೆಗೆದು ಹಂಗೆ ಹಿಂಗೆ ಅಂತ ಅವ್ರ ಹತ್ರ ಮಾತಾಡಿಕೊಂಡು, ನಿಮಗೆ ಸ್ವಲ್ಪ ಅವ್ರಿಗೆ ಎಕ್ಸ್ಟ್ರಾ ಒಂದು ಕೊಡೋಣ ಅಂದ್ಬಿಟ್ಟು, ಅದಕ್ಕೆ 920 ಕರ್ತಿ ಹ್ಞೂ ಅಂದ್ಬಿಟ್ಟು 920 ಮಾಡಿಬಿಟ್ಟೆ, 420 ಬದಲು ಕೊಟ್ಬಿಟ್ಟು ದುಡ್ಡು ಅವ್ರಿಗೆ ಕೊಟ್ಟು 920 ಮಾಡಿಬಿಟ್ಟು ಪಾರ್ಸೆಲ್ ಇಸ್ಕೊಂಡು ಹೋಗ್ಬಿಡ್ತೀನಿ. ಯಾವುದೋ ತಲೆಯಲ್ಲಿ ನನಗೆ ತಲೆಯಲ್ಲೇ ಇಲ್ಲ. ಆಮೇಲೆ ಮತ್ತೆ ಬೆಲ್ಲಾಯಿತು. ಕೆಲವು ಸಲ ಏನು ಗೊತ್ತಾ, ಅವರು ಏನೋ ಒಂದು ಇಟ್ಕೊಂಬರ್ತಾರೆ ಡೆಲಿವರಿ ಅವರು, ಅದು ಪೇಮೆಂಟ್ ಹಿಂಗೆ ಏನು OTP ಇದೆದೋ ಸಮಥಿಂಗ್. ಇವ್ರು ಯಾಕಾದರೂ ಮತ್ತೆ ಬಂದರು ಅಂತ ನಾನು ಅಂದ್ಕೊಂಡು, ಯಾಕಂದರೆ ನಂಗೆ ಕೆಲಸ ಬಿದ್ದಿತ್ತು. ಇನ್ನೂ ಓದೆ ಹೆಂಗೋ ಹೋಗ್ಬಿಟ್ಟು ಕ್ಯಾ ಹೇ ಅಂತ ಕೇಳಿದ್ರೆ, ಮೇಡಮ್ 500 ಆಪ್ನೇ ಎಕ್ಸ್ಟ್ರಾ ದಿದ್ಯಾ ಅಂತ ವಾಪಸ್ ತಂದುಕೊಡು. ಬೇರೆ ನಮ್ಮ ಒಂದು 5 ಇಯರ್ಸ್ ಬ್ಯಾಕ್ 10 ಇಯರ್ಸ್ ಬ್ಯಾಕ್ ಆದರೆ ಇಟ್ಕೊಂಡು ಹೋಗುವಾಗಿರೋದು ಆ ಯಪ್ಪನ ಹುಡ್ಕೋಕ್ಕೂ ಆಗ್ತಿರ್ಲಿಲ್ಲ. ಆಫ್ಕೋರ್ಸ್ ನನಗದು ನೆನಪಾಗಿದ್ದರೆ ನಾನು ಅವ್ರಿಗೆ ಫೋನ್ ಮಾಡ್ಬೋದು, ಇಲ್ಲ ಅಲ್ಲಿ ಇಲ್ಲಿ ಏನೋ ಮೆಸೇಜ್ ಮಾಡ್ಬೋದು. ನನಗೆ ಅದು ನಂಗೆ ಡೆಫಿನೆಟ್ಲಿ ರಿಯಲೈಸ್ ಆಗ್ತಿರ್ಲಿಲ್ಲ.
ನನಗಿದ್ದಿದ್ದ ತಲೆಯಲ್ಲಿ ಕೆಲಸಕ್ಕೆ. ಸೊ ತುಂಬಾ ಖುಷಿ ಆಯಿತು. ಅಂದರೆ ಈ ಥರನೂ ಜನ ಇದ್ದಾರಾ ಈಗಿನ ಕಾಲದಲ್ಲಿ. ಸೊ ಕರ್ಮ ಹ್ಯಾಸ್ ಆಲ್ರೆಡಿ ಟಾಟ್ ಎವ್ರಿಬಡಿ ದ ಗೇಮ್. ನೀನು ತಪ್ಪು ಮಾಡ್ತೀಯ, ನಿನಗೆ ತ್ರಿಬಲ್ ಬೀಳುತ್ತೆ ವಾಪಸ್, ಒಂದೂ ಅಲ್ಲ. ಸೊ ಅದು ಐ ಆಮ್ ಅ ವೆರಿ ಫರ್ಮ್ ಬಿಲೀವರ್. ಆಮೇಲೆ ಮುಂಚೆನೂ ಏನು ಗೊತ್ತಾ, ನನ್ನ ಬಗ್ಗೆ ಒಂದು ವೆರಿ ರಾಂಗ್ ಇದಿತ್ತು ರೆಪ್ಯುಟೇಷನ್. ಇವಳೆಲ್ಲ ಕಡೆ ಓಡಾಡ್ತಾಳೆ, ಇವಳೆಲ್ಲ ಕಡೆ ಅದು ಮಾಡ್ತಾಳೆ, ನನ್ನಷ್ಟು ಶಿಸ್ತಲ್ಲಿರೋರು ಯಾರೂ ಇಲ್ಲ ಆ್ಯಕ್ಚುಲಿ. ಸೊ ನಾನು ಫ್ರೆಂಡ್ಸ್ ಜೊತೆ ಆಚೆ ಹೋದ್ರೂ ಅಯ್ಯೋ ಇವಳು ಬಂದ್ಲಾ ಅನ್ಕೋತಿದ್ರು ಅವರು. ವಿಂಡ್ ಹೇಳು, ಇವಳು ಬಂದ್ಲಾ ಅಂತ ಅಂದ್ಕೊಳ್ಳೋರು. ಏನಕ್ಕಂದರೆ ನಾನು ಎಲ್ಲರಿಗೂ ತಡೆ ಹಾಕೋದು. ಡೋಂಟ್ ಆ್ಯಕ್ಟ್ ಲೈಕ್ ಅವರ್ ಮಮ್ ಅಂತ ಹೇಳೋರು ಅವರು. ನೀನು ಅಂದರೆ ನಮ್ಮ ಅಮ್ಮನ ಥರ ಆಡಬೇಡ ಅಂತ. ಅಯ್ಯೋ ಇಲ್ಲಪ್ಪ, ಆಮೇಲೆ ನಿಮ್ಮ ಅಮ್ಮನೇ ನನಗೆ ಫೋನ್ ಮಾಡೋದು, ಸುಮ್ಮನಿರು ಏನಾದ್ರು ಆದರೆ ಅಂತ ನಾನು ಹಂಗೆ ಹೇಳ್ತಿದ್ದೆ. ಸೊ ಇಟ್ ಈಸ್ ಏನು ಗೊತ್ತಾ, ಈ ಅಗೇನ್ ನಾನು ಹೇಳಿದ್ನಲ್ಲ, ಯಾರೋ ಒಬ್ಬರು ಒಳ್ಳೇದಾಗ್ತಾ ಇದ್ದಾರೆ ಅಥವಾ ಒಳ್ಳೇದಿದ್ದಾರೆ ಅಂದರೆ ಅವ್ರ ಬಗ್ಗೆ ರಾಂಗಾಗಿ ಹಬ್ಸೋರು ಅಥವಾ ಅವ್ರು ಕೆಟ್ಟದಾಗಲಿ ಅಂತ ಮಾಡೋರು ನಮ್ಮ ಇಂಡಸ್ಟ್ರೀಲಿ ವೆರಿ ಸ್ಯಾಡ್ಲಿ ಇದ್ದಾರೆ. ಸೊ ಅವರೆಲ್ಲ ಮಾಡಿರೋ ಅಂಥ ಒಂದು ಬ್ಯಾಡ್ ಪಬ್ಲಿಸಿಟಿ ನನ್ನ ಹಿಂದೆ ಅದು. ಬಟ್ ಯಾವತ್ತೂ ನಾನು ಯಾವುದನ್ನು ಮೀರಿ ಈ ಥರ ಓಡಾಡಬೇಕು ಆ ಥರ ನಾನು ಮೊದಲಿಂದನೂ ಈ ಆ್ಯಕ್ಸಿಡೆಂಟ್ ಮುಂಚೆನೂ ಮನೇಲೇ ಬಿದ್ದಿರ್ತಿದ್ದೆ 3 ಹೊತ್ತು. ನಮ್ಮಮ್ಮ ಹಿಂಗೆ ಕೇಳೋರು, ನಿನಗೆಲ್ಲೂ ಹೋಗ್ಬೇಕಂತೇನೋ ಅನ್ಸಲ್ವಾ ಅಂತ. ಸೊ ಹೋದರೆ ಒನ್ಸಿನವೇ ನನಗೆ 12 1 ಭಯ ಹತ್ಕಕ್ಕೆ ಶುರು ಆಗ್ಬಿಡೋದು. ಹಂಗಂತಲ್ಲ ಹೇಳ್ತಾರೋದು. ಲೈಕ್ ಇವಾಗ ನೀವು ಈಗ ಒಂದು ಹೆಜ್ಜೆ ಇಡಬೇಕು ಅಂದರೆ ಕಷ್ಟಪಡಬೇಕು. ಈಗ ಓಕೆ, ಈ ಪ್ರೀವಿಯಸ್ ಟೈಮಲ್ಲೆಲ್ಲ ಸೊ ಆ ಥರ ಕಟ್ಟಾಕದ್ನ ದೇವರು ಇಲ್ಲ ಸಿ ನನಗೆ ಈಗ ಕಷ್ಟಪಟ್ಟಾದರೂ ನಾನು ಇಷ್ಟು ದೊಡ್ಡವರಾದ್ಮೇಲೆ ಇದು ನಾವು ಹೆಜ್ಜೆ ಇಡೋದು ಚಿಕ್ಕನಲ್ಲಿ ಕಲ್ತಿರ್ತೀವಿ. ಕರೆಕ್ಟ್. ಸೊ ಈಗ ಯಾರ ಮೇಲೆ ಈಗ ನೀವು ಚೆನ್ನಾಗಿದ್ದೀರಿ, ಯಾರ ಮೇಲೆ ಡಿಪೆಂಡ್ ಆಗೋ ನೆಸೆಸಿಟಿ ಇರ್ತಿಲ್ಲ. ಈಗ ಪ್ರತಿಯೊಂದಕ್ಕೂ ಇಷ್ಟು ಈಗ ಡಿಪೆಂಡ್ ಆಗ್ತಿದೆ, ಇಷ್ಟು ವರ್ಷ ಡಿಪೆಂಡ್ ಆಗ್ತಿದೆ. ಸೊ ಆ ಥರ ಅದ್ರ ಬಗ್ಗೆ ನಾನು ಅದೇ ಇಲ್ಲ ಅದರ್ವೈಸ್ ಎಲ್ಲಿ ಇರ್ತಾ ಇದ್ರು ಇಷ್ಟೊತ್ತಿಗೆ ರಿಷಿಕಾ ಸಿಂಗ್? ಇಲ್ಲ ಐ ಟೆಲ್ ಯು ವಾಟ್. ಸಿ ಈಗ ನನಗೆ ಒಂದು ಆಕ್ಸಿಡೆಂಟ್ ಆಗಿದ್ದ ಟೈಮ್ ಇದೆಯಲ್ಲ, ಆ ಟೈಮಿಂದ ನೀವು ಯೋಚನೆ ಮಾಡ್ಕೋತಾ ಬಂದರೆ ಎಲ್ಲ ಪಾಸಿಟಿವೇ ಆಗಿದೆ. ಕಟ್ಟಾಕಿರೋದು ಅನ್ನೋ ಥರ ನಂಗೆ ಆಗೇ ಇಲ್ಲ. ಫಸ್ಟ್ ಆಫ್ ಆಲು ಆಕ್ಸಿಡೆಂಟಲ್ಲಿ ಉಳಿದಿದ್ದೇ ನಾನು ದೊಡ್ಡದು. ನಾನು ಬದುಕಿರೋದೇ ಇಟ್ ಈಸ್ ಅ ಬಿಗ್ ಮಿರಾಕಲ್. ಅದು ಹೆಂಗೆ ಆ ಕಾರ್ನ ನೀವು ಇವತ್ತಿಗೂ ನೋಡಿದ್ರೆ ಇದ್ರ ಒಳಗಿರೋರು ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ಇದ್ದಿದ್ದು ಇನ್ನಿಬ್ರು. ಬೇಸಿಕ್ಲಿ ಡ್ರೈವರ್ಗೇನು ಹರ್ಟೇ ಆಗಿಲ್ಲ, ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರು ಅವ್ರ ಲಕ್ ನೋಡಿ. ನಾನು ಮಲಗಿರೋ ಕಾರಣದಿಂದ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಅದಕ್ಕೆ ನನಗೆ ಇಷ್ಟ ಆಯಿತು. ಸೊ ಅದೊಂದು ಮಿರಾಕಲ್ಲ. ಸೆಕೆಂಡು, ನಾನು ಬೆಡ್ ಮೇಲೆ ಇದ್ದೆ 2 months ಆಯಿತಾ. ಬೆಡ್ ಮೇಲೆ ನೋ ಮೂಮೆಂಟ್, ನಥಿಂಗ್. ಆಮೇಲೆ ಇದು ಬೇರೆ ಹಾಕ್ಬಿಟ್ಟಿದ್ದಾರೆ ಹಿಂಗೆ, ನಾನು ಬಂದವ್ರ ಹತ್ರ ಮಾತಾಡು, ಊಟ ಅಲ್ಲೇ ಇದು. ಸೊ ಆ ಒಂದು ಪಾಯಿಂಟಿಂದ ಹಿಡಿದು ಅಲ್ಲೂ ನನಗೆ ಕಟ್ ಹಾಕಿದ್ದೀನಿ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಒಬ್ಬರು ಗುರೂಜಿ ಯಾರೋ ಒಬ್ಬರು ನೋಡೋಕ್ಕೆ ಬಂದಿದ್ರು ಆ ಟೈಮಲ್ಲಿ. ಸೊ ನಮ್ಮಣ್ಣ ಕರೆಸಿದ್ರು. ಸೊ ಅವ್ರು ಬಂದು ನನಗೆ ಹೇಳಿದ್ರು, ಸಿ ನಿನಗೆ ದೇವ್ರು ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾನೆ ಅಷ್ಟೇ, ನೀನು ತುಂಬ ಕೆಲಸ ಅದು ಇದು ಅಂತ ಓಡಾಡ್ತಿದ್ದಿಲ್ಲ, ಜಸ್ಟ್ ಏನೂ ಆಗಲ್ಲ, ಇದು ನೀನು ಬಿಲೀವ್ ಮಾಡು ಅಂತ. ನಾನು ಹಾಗೇ ಬಿಲೀವ್ ಮಾಡಿದೆ ಆಯಿತಾ. ಜಸ್ಟ್ 2 months ಅಷ್ಟೇ ನಾನು ಆ ಸ್ಟಿಚಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಬೆಡ್ ಮೇಲಿದ್ದು. ಅದಾದಮೇಲಿಂದ ನನಗೆ ಮೂಮೆಂಟೇ ಆಗಿದೆ.